ಓಂ ಚಂದ್ರಘಂಟಾ ದೇವಿಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನವರಾತ್ರಿಯ ಪರ್ವಕಾಲ, ನವರಾತ್ರಿಯ ಶುಭಕಾಲ, ನವರಾತ್ರಿಯ ವಿಶೇಷವಾದ ಎಲ್ಲೆಲ್ಲೂ ಕೂಡ ದೇವಿಯ ಲಹರಿಗಳಿರ್ತಕ್ಕಂಥದ್ದು, ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸರ್ವಶಕ್ತಿಯಾಗಿರ್ತಕ್ಕಂಥ ಮಹಾತಾಯಿಯ ಆರಾಧನೆ ಮಾಡ್ತಾ ಇರ್ತಕ್ಕಂಥ ಈ ನವರಾತ್ರಿಗಳಲ್ಲಿ ಇಂದು ಮೂರನೇ ದಿನವನ್ನು ಆಚರಣೆ ಮಾಡ್ಕೊಳ್ತಾ, ಆ ನವಸ್ವರೂಪಿಗಳಲ್ಲಿ, ನವಶಕ್ತಿ ದೇವತೆಗಳಲ್ಲಿ ಇಂದು ಚಂದ್ರಘಂಟಾ ದೇವಿಯ ಆರಾಧನೆ ಹೇಗೆ ಮಾಡಬೇಕು, ಮಹತ್ವ ಏನು, ವಿಶೇಷತೆ ಏನು, ಯಾವ ರೀತಿಯ ಪೂಜೆಯಿಂದ ನಮಗೆ ಏನು ಲಾಭ ಸಿಗುತ್ತೆ, ಏನು ಫಲ ಸಿಗುತ್ತೆ, ದೇವಿಯ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ ಅಂತಕ್ಕಂಥ ತಿಳಿಸ್ತಕ್ಕಂಥ ವಿಶೇಷವಾದ ಕಾರ್ಯಕ್ರಮ ಕೂಡ ಇದಾಗಿರುತ್ತೆ. ಈಗಾಗಲೇ ನಾವು ಶೈಲಪುತ್ರಿ ಬ್ರಹ್ಮಚಾರಿಣಿಯ ಎಲ್ಲೋ ಆರಾಧನೆ ಮಾಡಿದ್ದೀವಿ, ಪೂಜೆ ಮಾಡಿದ್ದೀವಿ. ಇಂದು ಚಂದ್ರಘಂಟಾ ದೇವಿ ಹೆಸರೇ ನೋಡಿ ಎಷ್ಟು ಅದ್ಭುತವಾಗಿದೆ, ಚಂದ್ರಘಂಟಾ. ಇದನ್ನು ಏನು ತೋರಿಸುತ್ತೆ ನಮಗೆ ಅಂತ ಹೇಳಿದ್ರೆ, ಈ ಒಂದು ಮೂರನೆಯ ದಿನ ಮಾಡ್ತಾ ಇರ್ತಕ್ಕಂಥ ಒಂದು ಆ ತಾಯಿಯ ಪೂಜೆ ಮಾಡ್ತಾ ಇರ್ತಕ್ಕಂಥ, ಸೇವೆ ಮಾಡ್ತಾ ಇರ್ತಕ್ಕಂಥ ದಿನದಲ್ಲಿ ಚಂದ್ರಘಂಟಾ ದೇವಿ ಅಂತ ಏನು ಕರಿತೀವಿ, ಈ ಚಂದ್ರಘಂಟಾ ದೇವಿ ನಮಗೆ ಶಾಂತಿಯನ್ನು, ಶ್ರೇಯಸ್ಸನ್ನು, ಸಂತೃಪ್ತಿಯನ್ನು, ಮನುಷ್ಯ ಎಲ್ಲ ಇದ್ದರೂ ಕೂಡ ಇವು ಮೂರು ಸಿಗಲ್ಲ. ಯಾವುದು? ಶಾಂತಿ, ಸಂತೃಪ್ತಿ, ಎಲ್ಲೋ ಒಂದು ಕಡೆ ಮನಃಶಾಂತಿನೂ ಸಿಗಲ್ಲ, ಸಂತೃಪ್ತಿನೂ ಸಿಗಲ್ಲ, ಏನೋ ಟೆನ್ಷನ್ ಇರುತ್ತೆ. ಅವನ್ನೆಲ್ಲವನ್ನು ಕೊಡ್ತಕ್ಕಂಥ ಶಾಂತಿ, ಸಂತೃಪ್ತಿಯನ್ನು ಕೊಡ್ತಕ್ಕಂಥ ಈ ಪೂಜೆಯಿಂದ ಫಲ ಸಿಗ್ತಕ್ಕಂಥ ಒಂದು ಶುಭ ದಿನ ಕೂಡ ಇದಾಗಿರುತ್ತೆ. ಇಂದು ಈ ತಾಯಿಯ ಒಂದು ಆಕಾರ ಸ್ವರೂಪವನ್ನು ನೋಡಕ್ಕೆ ಹೋದಾಗ 10 ಕೈ ಇರುತ್ತೆ, ದಶಹಸ್ತ ಆಗಿರ್ತಕ್ಕಂಥದ್ದು, ಶಸ್ತ್ರಚಿಕಿತ್ಸೆ ಅಥವಾ ಶಸ್ತ್ರಸಜ್ಜಿತಳಾಗಿ, ನಾವು ಯಾರಾದರೂ ಆಪರೇಷನ್ಗೆ ಹೋಗ್ಬೇಕು ಅಂದರೆ ಡಾಕ್ಟ್ರ್ ಹತ್ರ ಕೈಯಲ್ಲಿ ಏನೇನು ಶಸ್ತ್ರಾಸ್ತ್ರಗಳಿರುತ್ತೆ, ಆ ರೀತಿ ಶಸ್ತ್ರಾಸ್ತ್ರರಾಗಿ ಇರ್ತಕ್ಕಂಥ ಭಂಗಿಯಲ್ಲಿರ್ತಕ್ಕಂಥ ದೇವಿ ಕೂಡ ಇದ್ದಕ್ಕೆ ಸನ್ನಿಧ. ಯುದ್ಧ ಅಂದರೆ ಏನು? ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ, ಕೆಟ್ಟದ್ದನ್ನು ಹೋಗಲಾಡಿಸ್ತಕ್ಕಂಥದ್ದು, ಒಳ್ಳೆಯದನ್ನು ಕಾಪಾಡ್ತಕ್ಕಂಥದ್ದು, ದುಷ್ಟ ಶಕ್ತಿಗಳ ಮೇಲೆ ಹೋರಾಟ ಮಾಡೋಕ್ಕೆ ಮೂರನೇ ದಿನ ಚಂದ್ರಘಂಟಾ ದೇವಿ 10 ಕೈಗಳಿಂದ ಶಸ್ತ್ರಾಸ್ತ್ರಿತಳಾಗಿ ಯುದ್ಧಕ್ಕೆ ಸನ್ನಿದ್ಧಳಾಗಿರ್ತಕ್ಕಂಥ ಭಾವದಲ್ಲಿ ಇರ್ತಕ್ಕಂಥ ದೇವಿ ಕೂಡ ಆಗಿರುತ್ತೆ. ಇನ್ನು ದೇವಿಯ ಮಸ್ತಕದಲ್ಲಿ ಗಂಟೆಯಾಕಾರದ ಚಂದ್ರನಿರ್ತಕ್ಕಂಥದ್ದು. ಇದಕ್ಕೆಲ್ಲ ದೊಡ್ಡ ದೊಡ್ಡ ಕಥೆಗಳು, ಪುರಾಣಗಳೆಲ್ಲ ಇದೆ. ನಾವು ಇವತ್ತಿನ ದಿವಸ ತಾಯಿಯ ಅನುಗ್ರಹ, ಆ ತಾಯಿಯ ಸ್ವರೂಪಕ್ಕೆ ನಾವು ನೋಡೋಕೆ ಹೋದಾಗ ಮಸ್ತಕದಲ್ಲಿ ಗಂಟೆಯಾಕಾರದಲ್ಲಿ ಚಂದ್ರ ಇರ್ತಕ್ಕಂಥದ್ರಿಂದನೇ ನಾವು ಚಂದ್ರಘಂಟಾ ದೇವಿ ಅಂತೂ ಕೂಡ ಕರಿತೀವಿ. ಪಾರ್ವತೀ ದೇವಿ ಕಠಿಣ ತಪಸ್ಸು ಮಾಡ್ತಾರೆ. ತಾಯಿ ಕಠಿಣ ತಪಸ್ಸು ಮಾಡಿದಾಗ ಶಿವನನ್ನು ಒಲಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಗ ಆ ಶಿವನ ಆಕಾರವನ್ನು ಕಂಡಂಥ ತಾಯಿಗೆ ಏನಾಗುತ್ತೆ, ಶಿವನ ಸ್ವರೂಪ ನೋಡಿದ ತಕ್ಷಣ ಪಾರ್ವತಿ ದೇವಿ ಈ ರೀತಿಯ ಚಂದ್ರಘಂಟಾ ದೇವಿಯ ಸ್ವರೂಪವನ್ನು ತಾಳಿದ ಒಂದು ಇತಿಹಾಸದ ಕಥೆ ಕೂಡ ಇರುತ್ತೆ. ಇನ್ನು ಈಗಾಗಲೇ ನಾವು ಘಟ ಸ್ಥಾಪನೆ ಮಾಡಿದ್ದೀವಿ. ಇಂದಿನ ದಿನ ಚಂದ್ರಘಂಟಾ ದೇವಿಗೆ ನಾವೇನು ಮಾಡ್ತೀವಿ, ಘಟ ಸ್ಥಾಪನೆ ಮಾಡೋ ಮುಖಾಂತರ ಕೆಲವರು ದುರ್ಗಾ ಸಪ್ತಶತಿ ಇರ್ಬೋದು, ದುರ್ಗಾ ಅಷ್ಟೋತ್ತರ ಇರ್ಬೋದು, ದುರ್ಗಾ ಸ್ತೋತ್ರಗಳನ್ನು ಹೇಳ್ಕೊಳ್ತಕ್ಕಂಥ ಪದ್ಧತಿ ಕೂಡ ಇವತ್ತಿನ ದಿವಸ ಇರುತ್ತೆ. ಇಂದು ಈ ತಾಯಿಗೆ ವಿಶೇಷ ನೈವೇದ್ಯವನ್ನು ಏನು ಕೊಡ್ತೀವಿ ಅಂದರೆ ಪಾಯಸವನ್ನು, ಈ ತಾಯಿಗೆ ಪಾಯಸವನ್ನು, ಸಿಹಿ ತಿಂಡಿ ಪಾಯಸವನ್ನು ನೈವೇದ್ಯವಾಗಿ ಕೊಡೋದ್ರಿಂದ ಬಹಳಷ್ಟು ಶುಭ ಫಲಗಳು ಕೂಡ ನಮಗೆ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮುಖ್ಯವಾಗಿ ಶಾಂತಿಯನ್ನು, ಸಮೃದ್ಧಿಯನ್ನು, ನೆಮ್ಮದಿಯನ್ನು ಕೊಡ್ತಕ್ಕಂಥ ಚಂದ್ರಘಂಟಾ ದೇವಿ ಕೂಡ ಇದಾಗಿರುತ್ತೆ. ಇದಾಗಿತ್ತು ಇಂದಿನ ನಿತ್ಯಭಕ್ತಿ ಕಾರ್ಯಕ್ರಮ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.